ನಮಸ್ಕಾರ ಕನ್ನಡಿಗರೇ, ನೀವು ದಿನಕ್ಕೆ 10ರಿಂದ 12 ಗಂಟೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ? ನೈಸ್. ಆದರೆ ಒಂದು ದಿನ ನೀವು ಕೆಲಸ ಮಾಡಲಿಲ್ಲ ಅಂದರೆ ಮರುದಿನ ನಿಮ್ಮ ಪಾಕೆಟ್ಗೆ ದುಡ್ಡು ಬರುತ್ತಾ? ಇಲ್ಲ ಅಲ್ವಾ? ಅದನ್ನೇ ಹೇಳೋದು. ನೀವು ದಿನ ಬಾವಿಯಿಂದ ಬಕೆಟ್ನಲ್ಲಿ ನೀರು ತರ್ತಿದ್ದೀರಿ. ಬಕೆಟ್ ದೊಡ್ಡದಾದರೆ ಜಾಸ್ತಿ ನೀರು ತರ್ಬೋದು, ಆದರೆ ಕಷ್ಟಪಡೋದು ನಿಲ್ಲಲ್ಲ. ನಮಗೆ ಬೇಕಾಗಿರೋದು ಬಕೆಟಲ್ಲಿ ನೀರಲ್ಲ, ನಮಗೆ ಬೇಕಾಗಿರೋದು ವಾಟರ್ ಪೈಪ್ಲೈನ್. ಅಂದರೆ ನೀವು ಮಲಗಿದ್ರೂ ದುಡ್ಡು ಬರ್ತಾ ಇರಬೇಕು. ನಿಜ ಅಂದರೆ ನಮಗೆ ಬೇಕಾಗಿರೋದು ದುಡ್ಡಲ್ಲ, ನಮಗೆ ಬೇಕಾಗಿರೋದು ಫ್ರೀಡಮ್. ಯಾರದೋ ಕೆಳಗೆ 9 to 5 ಕೆಲಸ ಮಾಡ್ತಾ ಇಷ್ಟ ಇಲ್ದಿದ್ರು ಬಾಸ್ ಮುಖ ನೋಡಿ ನಗೋದು, ಈ ರೀತಿ ಲೈಫ್ ಲೀಡ್ ಮಾಡೋಕ್ಕೆ ನಾವೇನು ರೋಬೋಟ್ಸ್ ಅಲ್ಲ. ಫ್ರೆಂಡ್ಸ್, ಲೈಫ್ಲಿ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ. ನಾನು ಈ ವಿಡಿಯೋದಲ್ಲಿ ಹೇಳೋ ಈ 3 ಸೀಕ್ರೆಟ್ಸ್ಗಳನ್ನು ತಿಳ್ಕೊಂಡು ಹೇಗೆ ನಿಮ್ಮ 20s 30sನಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಪಡಿಬೇಕಂತ. ನಾನು ಇವಾಗ ಈ 3 ಸೀಕ್ರೆಟ್ಸ್ಗಳಿಂದ ಚೇಂಜ್ ಆಗ್ತಿದ್ದೀನಿ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತು ನಿಮ್ಮ ಥಾಟ್ಸ್ 100% ಚೇಂಜ್ ಆಗುತ್ತೆ. ನಾವು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಕಷ್ಟಪಟ್ಟು ದುಡಿಯೋದು ಹಣಕ್ಕಾಗಿ. ಆದರೆ ಯಾವತ್ತಾದರೂ ಥಿಂಕ್ ಮಾಡಿದ್ದೀರಾ, ನಮ್ಮ ದೇಶದಲ್ಲಿರೋ ಬಡತನವನ್ನು ರಿಮೂವ್ ಮಾಡಲು ಗೋರ್ಮೆಂಟ್ ಎಲ್ಲರಿಗೂ ತಲಾ 10ರಿಂದ 20 ಲಕ್ಷ ರೂಪಾಯಿ ಪ್ರಿಂಟ್ ಮಾಡಿ ಕೊಡ್ಬೋದಲ್ವಾ? ಆವಾಗ ಎಲ್ಲರ ಹತ್ರನೂ ಹಣವಿರುತ್ತೆ, ಮತ್ತು ಆವಾಗ ಯಾರೂ ಬಡವರಿರಲ್ಲ. ಆದರೆ ಗೋರ್ಮೆಂಟ್ ಈ ರೀತಿ ಕ್ರಾಂತಿಕಾರಿ ಕೆಲಸವನ್ನು ಮಾಡಲ್ಲ. ಯಾಕಂದರೆ ಒಂದು ವೇಳೆ RBI ಏನಾದರೂ ಈ ರೀತಿ ಸಿಕ್ಕಾಪಟ್ಟೆ ಹಣ ಪ್ರಿಂಟ್ ಮಾಡಿದರೆ ನಾಳೆಯಿಂದಲೇ ನೀವು 1 ಲೀಟರ್ ಹಾಲಿಗೆ 50 ರೂಪಾಯಿ ಕೊಡುವ ಬದಲು 5,000 ರೂಪಾಯಿ ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಹೋಟೆಲ್ನಲ್ಲಿ ನೀವು ತಿನ್ನೋ ದೋಸೆಯ ರೇಟು 10,000 ರೂಪಾಯಿ ಕೂಡ ಆಗ್ಬೋದು. ಇಡೀ ದೇಶವೇ ಭಿಕ್ಷುಕರ ನಾಡಾಗಿ ಬದಲಾಗುತ್ತೆ. ಇದೇ ಜಗತ್ತಿನ ಅತ್ಯಂತ ದೊಡ್ಡ ಫೈನಾನ್ಷಿಯಲ್ ಟ್ರ್ಯಾಪ್. ಇವತ್ತು ನಮ್ಮ ಚಾನಲ್ನಲ್ಲಿ ಕಣ್ಣಿಗೆ ಕಾಣದ ಆ ಕಳ್ಳ ನಮ್ಮ ದುಡ್ಡನ್ನು ಹೇಗೆ ಕಳ್ಳತನ ಮಾಡ್ತಿದ್ದಾನೆ ಮತ್ತು ಇದರಿಂದ ಬಚಾವಾಗಿ ಹೇಗೆ ರಿಚ್ ಆಗೋದನ್ನು ತಿಳಿದುಕೊಳ್ಳೋಣ. ಸೀಕ್ರೆಟ್ ನಂಬರ್ 1, ದ ರಿಯಲ್ ಡೆಫಿನಿಷನ್ ಆಫ್ ಮನಿ. ನಮ್ಮ ಸೊಸೈಟಿಲಿ ಒಂದು ತಪ್ಪು ಕಲ್ಪನೆ ಇದೆ. ದುಡ್ಡು ಮಾಡೋರನ್ನು ವಿಲನ್ ಥರ ನೋಡ್ತಾರೆ. ದುಡ್ಡಿದ್ದವರಿಗೆ ನೆಮ್ಮದಿ ಸಿಗಲ್ಲ, ದುಡ್ಡೇ ಎಲ್ಲ ಪಪ್ಪಕ್ಕೂ ಮೂಲ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾರೆ. ಆದರೆ ಅದೇ ಜನ ಬೆಳಗ್ಗೆ ಎದ್ದ ತಕ್ಷಣ ಅದೇ ದುಡ್ಡಿಗಾಗಿ ಕೆಲಸಕ್ಕೆ ಹೋಗ್ತಾರೆ. ನಿಮ್ಮ ಹತ್ರ ದುಡ್ಡಿದ್ದಾಗ ಈ ಸೊಸೈಟಿ, ಈ ರಿಲೇಟಿವ್ಸ್, ಈ ಫ್ರೆಂಡ್ಸ್ ಯಾವ ಥರ ಮರ್ಯಾದೆ ಕೊಡ್ತಾರೆ, ದುಡ್ಡು ಎಲ್ಲ ಕಳ್ಕೊಂಡಾಗ ಯಾವ ರೀತಿ ಮರ್ಯಾದೆ ಕೊಡ್ತಾರೆ ಅನ್ನೋದನ್ನು ನೋಡಿ. ಈ ಥರ ಸಿಚುವೇಶನ್ ನನಗೆ ಅನುಭವವಾಗಿದೆ. 100% ನಿಮ್ಮ ಲೈಫ್ಲಿ ಕೂಡ ಅನುಭವಿಸಿರ್ತೀರ. ಕೇಳಿ ಫ್ರೆಂಡ್ಸ್, ದುಡ್ಡಂದರೆ ಬರೀ ಕಾಗದದ ನೋಟಲ್ಲ, ದುಡ್ಡಂದರೆ ಆಪ್ಷನ್ಸ್. ನಿಮ್ಮ ಹತ್ರ ದುಡ್ಡಿದ್ದಾಗ ನಿಮ್ಮ ಲೈಫ್ಲಿ ಚಾಯ್ಸ್ ಇರುತ್ತೆ. ನಿಮ್ಮ ಪೇರೆಂಟ್ಸ್ಗೆ ಹುಷಾರಿಲ್ಲ ಅಂದಾಗ ಬೆಸ್ಟ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಇಷ್ಟ ಇಲ್ಲದ ಕೆಲಸಕ್ಕೆ ನೋ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಬೇಜಾರಾಗಿದ್ದರೆ ನಿಮ್ಮದೇ ಬೈಕ್ ತೊಗೊಂಡು ರೈಡ್ ಹೋಗ್ಬೋದು. ದುಡ್ಡು ನಮಗೆ ಸಂತೋಷ ಕೊಡಲ್ಲ ನಿಜ, ಆದರೆ ಅದೇ ದುಡ್ಡು ನಿಮಗೆ ನಿಮ್ಮಿಷ್ಟದಂತೆ ಬದುಕೋ ಫ್ರೀಡಮ್ ಕೊಡುತ್ತೆ. ಸೀಕ್ರೆಟ್ ನಂಬರ್ 2, ದ ಟ್ರ್ಯಾಪ್ ಆಫ್ ಫೇಕ್ ಫ್ರೀಡಮ್. ಇವತ್ತಿನ ಯೂತ್ಸ್ ಏನು ಮಾಡ್ತಿದ್ದಾರೆ ಗೊತ್ತಾ? ಇನ್ನೂ ಕೈಗೆ ಸ್ಯಾಲ್ರಿ ಬಂದಿರಲ್ಲ ಅಥವಾ ಬಿಸ್ನೆಸ್ ಇನ್ನೂ ಕ್ಲಿಕ್ ಆಗಿರಲ್ಲ, ತಕ್ಷಣ EMI ಮೇಲೆ ಫೋನ್ ತಗೋತಾರೆ. ಯೂಸ್ ಇಲ್ದಿದ್ರೂ ಲೋನ್ ಮಾಡಿ ಬೈಕ್ ತಗೋತಾರೆ. ಯಾಕೆ? ಈ ಸೊಸೈಟಿಯಲ್ಲಿ ಶೋ ಆಫ್ ಮಾಡೋಕ್ಕೆ. ಫ್ರೆಂಡ್ಸ್, ನೀವು ಬೇರೆಯವರನ್ನು ಇಂಪ್ರೆಸ್ ಮಾಡೋಕ್ಕೆ ಶೋ ಆಫ್ ಮಾಡ್ತಿದ್ದೀರಾ ಅಂದರೆ ನೀವು ಫ್ರೀಡಮಿಂದ ಇನ್ನೂ ದೂರ ಹೋಗ್ತಿದ್ದೀರಾ ಅಂತ ಅರ್ಥ. ಯಾಕಂದರೆ ಆ EMI ಕಟ್ಟೋಕ್ಕೋಸ್ಕರ ನೀವು ಇಷ್ಟ ಇಲ್ಲದಿದ್ದರೂ ಆ ಕೆಲಸದಲ್ಲಿ ಒದ್ದಾಡಬೇಕು. ನೀವು ಕಂಪನಿಯ ಗುಲಾಮರಲ್ಲ, ನೀವು ತಗೊಂಡಿರೋ EMIಗಳ ಗುಲಾಮರು. ಕಾಲೇಜ್ ಡ್ರಾಪ್ಔಟ್ ಆಗಿರಲಿ ಆಗದೇ ಇರಲಿ, ಲೈಫ್ಲಿ ಸಕ್ಸಸ್ ಆಗಬೇಕು ಅಂದರೆ ಮೊದಲು ಈ ಫೇಕ್ ಲೈಫ್ ಸ್ಟೈಲಿಂದ ಹೊರಗೆ ಬರಬೇಕು. ಇಂಪ್ರೆಸ್ ಮಾಡೋದನ್ನು ಬಿಟ್ಟು ರಿಚ್ ಆಗೋದಕ್ಕೆ ಪ್ಲ್ಯಾನ್ ಮಾಡಿ. ಸೀಕ್ರೆಟ್ ನಂಬರ್ 3, ದ ರೂಟ್ ಟು ಫ್ರೀಡಮ್. ದುಡ್ಡೇ ಫ್ರೀಡಮ್ ಅಂತ ನೀವು ಒಪ್ಕೊಂಡ್ರೆ ಆ ದುಡ್ಡನ್ನು ಮಾಡೋದು ಹೇಗೆ? ಜಸ್ಟ್ ಈ 3 ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿ. ಸ್ಟೆಪ್ ನಂಬರ್ 1, ಲರ್ನ್ ಹೈ ವ್ಯಾಲ್ಯೂ ಸ್ಕಿಲ್ಸ್. ಫ್ರೆಂಡ್ಸ್, ನಿಮ್ಮ ಡಿಗ್ರಿ ನೋಡಿ ಯಾರು ಕೋಟಿ ಹಣ ಕೊಡಲ್ಲ. ಇವತ್ತಿನ ಮಾರ್ಕೆಟ್ನಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಅದನ್ನು ಕಲೀರಿ. ವಿಡಿಯೋ ಎಡಿಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಕೋಡಿಂಗ್ ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಯಾವುದಾದ್ರೂ ಒಂದು ಸ್ಕಿಲ್ನಲ್ಲಿ ನೀವು ಕಿಂಗ್ ಆಗಬೇಕು. ಸ್ಟೆಪ್ ನಂಬರ್ 2, ಸೈಡ್ ಹಸಲ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಬರೀ ಒಂದು ಕೆಲಸದ ಮೇಲೆ ಕೂಡಬೇಡಿ, ನಿಮ್ಮ ಮೇನ್ ಕೆಲಸದ ಜೊತೆ ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಬಂದಿರೋ ದುಡ್ಡನ್ನು ಬರೀ ಬ್ಯಾಂಕ್ನಲ್ಲಿ ಇಡಬೇಡಿ, ಅದು ಇನ್ಫ್ಲೇಷನ್ನಿಂದ ಕರಗಿ ಹೋಗುತ್ತೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲೀರಿ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ರಿಸರ್ಚ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ದುಡ್ಡು ನಿಮಗೋಸ್ಕರ ಕೆಲಸ ಮಾಡಬೇಕು. ಸ್ಟೆಪ್ ನಂಬರ್ 3, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್. ಫ್ರೆಂಡ್ಸ್, ಕೊನೆಯದಾಗಿ ಒಂದು ಮಾತು, ನಿಮ್ಮ ಹಣೆ ಬರ ಯಾರು ಬರೀತಾರೆ ಅಂತ ಕೂತ್ಕೋಬೇಡಿ. ನಿಮ್ಮ ಲೈಫ್ಗೆ ನೀವೇ ಬಾಸ್, ನೀವೇ ಡೈರೆಕ್ಟರ್. ಯಾರದೋ ಅಂಡರ್ನಲ್ಲಿ 40 ವರ್ಷ ಕಷ್ಟಪಟ್ಟು 60ನೇ ವಯಸ್ಸಿಗೆ ರಿಟೈರ್ಡ್ ಆಗಿ ಫ್ರೀಡಮ್ ತೊಗೊಳೋದ್ರಲ್ಲಿ ಮಜಾ ಇಲ್ಲ. ನಿಮ್ಮ 30ಸ್ನಲ್ಲೇ ಫೈನಾನ್ಷಿಯಲ್ ಫ್ರೀಡಮ್ ತೊಗೊಂಡು ಇಡೀ ಪ್ರಪಂಚ ಸುತ್ತೋ ಮಜಾನೇ ಬೇರೆ. ನಿಮಗೂ ಲೈಫ್ನಲ್ಲಿ ಆ ತರಹ ರಿಯಲ್ ಫ್ರೀಡಮ್ ಬೇಕು ಅಂದರೆ ಇವತ್ತೇ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್,
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.